ಕನ್ನಡದ ಸ್ಟಾರ್ ನಟ ಉಪೇಂದ್ರ ಈಗ ಆಂಧ್ರದ ಕಿಂಗ್ ಆಗಿದ್ದಾರೆ. ಆಂಧ್ರ ಕಿಂಗ್ ತಾಲೂಕಾ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ರಾಮ್ ಪೋತಿನೇನಿ ಕೂಡ ಪವರ್ಫುಲ್ ಪಾತ್ರದಲ್ಲಿ ನಟಿಸಿದ್ದಾರೆ. ಈ ಚಿತ್ರದ ಟೀಸರ್ ಈಗ ರಿಲೀಸ್ ಆಗಿ ಯೂಟ್ಯೂಬ್ನಲ್ಲಿ ಸಖತ್ ವ್ಯೂಸ್ ಪಡೆಯುತ್ತಿದೆ. ಆಂಧ್ರ ಕಿಂಗ್ ತಾಲೂಕಾ ಚಿತ್ರದಲ್ಲಿ ಉಪೇಂದ್ರ ಆಂಧ್ರದ ಕಿಂಗ್ ಆಗಿ ಸೂರ್ಯಕುಮಾರ್ ಎಂಬ ಸೂಪರ್ ಸ್ಟಾರ್ ಆಗಿ ನಟಿಸಿದ್ದಾರೆ. ಉಪೇಂದ್ರ ಅಲಿಯಾಸ್ ಸೂರ್ಯರನ್ನು ಆರಾಧಿಸುವ ಅಭಿಮಾನಿಯಾಗಿ ರಾಮ್ ನಟಿಸಿದ್ದಾರೆ. ಒಬ್ಬ ಸೂಪರ್ ಸ್ಟಾರ್ ಅಭಿಮಾನಿಯಾಗಿರುವ ನಾಯಕನ ಜೀವನದ ಹೇಗಿರುತ್ತದೆ? ನೆಚ್ಚಿನ ನಟನ ಸಿನಿಮಾ ಬಿಡುಗಡೆ ಅಭಿಮಾನಿಗಳು ಹೇಗೆಲ್ಲ ಸಂಭ್ರಮಿಸುತ್ತಾರೆ, ಆಗ ಥಿಯೇಟರ್ ಮುಂದೆ ಹೇಗೆಲ್ಲ ಗಲಾಟೆ ಇರುತ್ತದೆ ಎಂಬುದನ್ನು ಈ ಸಿನಿಮಾ ಮೂಲಕ ತೋರಿಸಲು ಹೊರಟಿದ್ದಾರೆ. ಉಪೇಂದ್ರ ಮತ್ತು ರಾಮ್ ಪೋತಿನೇನಿ ಇಬ್ಬರ ಪಾತ್ರಕ್ಕೂ ಮಹತ್ವ ಕೊಡಲಾಗಿದೆ. ಉಪೇಂದ್ರ ಈಗಾಗಲೇ ಸೌತ್ ಸಿನಿಮಾಗಳಲ್ಲಿ ಕೆಲಸ ಮಾಡಿ ಪಳಗಿದ್ದಾರೆ. ಈ ಹಿಂದೆ ಅಲ್ಲು ಅರ್ಜುನ್ ನಟನೆಯ ಸನ್ ಆಫ್ ಸತ್ಯಮೂರ್ತಿ ಚಿತ್ರದಲ್ಲಿ ವಿಲನ್ ಆಗಿ ಅಬ್ಬರಿಸಿದ್ದರು. ಯುಐ ಚಿತ್ರ ಕೂಡ ತೆಲುಗು ವರ್ಷನ್ನಲ್ಲಿ ರಿಲೀಸ್ ಆಗಿ ಮೆಚ್ಚುಗೆ ಗಳಿಸಿತ್ತು. ಅದಷ್ಟೇ ಅಲ್ಲ, ತಮಿಳಿನಲ್ಲಿ ಸ್ಟಾರ್ ತಲೈವಾ ಜೊತೆ ಕೂಲಿ ಸಿನಿಮಾದಲ್ಲೂ ನಟಿಸುತ್ತಿದ್ದಾರೆ ಉಪೇಂದ್ರ. ಹಾಗಾಗಿ ತೆಲುಗು, ತಮಿಳು ಎರಡು ಭಾಷೆಯಲ್ಲೂ ನಟಿಸಿ ಅವರು ಸೈ ಎನಿಸಿಕೊಂಡಿದ್ದಾರೆ. ಸೂಪರ್ ಸ್ಟಾರ್ ಉಪೇಂದ್ರ ಅವರ ಕಟೌಟ್ ಮುಂದೆ ಸಾಮಾನ್ಯ ಅಭಿಮಾನಿಯಂತೆ ರಾಮ್ ಪೋತಿನೇನಿಯವರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಏನೆಂದರೆ, ಕನ್ನಡದ ಸ್ಟಾರ್ ನಟರು ಪರಭಾಷೆಯಲ್ಲಿ ಯಾವುದೇ ಚಿತ್ರ ಮಾಡಿದರೂ ನೆಗೆಟಿವ್ ಪಾತ್ರದಲ್ಲಿಯೇ ಕಾಣಿಸಿಕೊಂಡಿದ್ದಾರೆ. ಸನ್ ಆಫ್ ಸತ್ಯಮೂರ್ತಿ ಚಿತ್ರದಲ್ಲಿ ಉಪೇಂದ್ರ ಅವರು ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ಹಾಗೆ ರಾಜಮೌಳಿ ನಿರ್ದೇಶನದ ಈಗ ಚಿತ್ರದಲ್ಲಿ ಸುದೀಪ್ ಅವರು ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ವಿಲನ್ನೇ ಆ ಸಿನಿಮಾದ ಹೀರೋ, ಓಕೆ, ಬಟ್ ಆದರೂ ಅವರು ನೆಗೆಟಿವ್ ಪಾತ್ರದಲ್ಲಿಯೇ ಕಾಣಿಸಿದ್ದರು. ಅದಾದ ಮೇಲೆ ಸಲ್ಮಾನ್ ಖಾನ್ ಜೊತೆ ಬಾಲಿವುಡ್ನಲ್ಲಿ ದಬಂಗ್ 3 ಸಿನಿಮಾದಲ್ಲಿ ಸುದೀಪ್ ಅವರು ಅಲ್ಲೂ ಕೂಡ ವಿಲನ್ ಆಗಿ ಕಾಣಿಸಿಕೊಂಡರು. ಅದಾದ ಮೇಲೆ ದುನಿಯಾ ವಿಜಯ್ ಅವರು ವೀರ ನರಸಿಂಹ ರೆಡ್ಡಿ ಚಿತ್ರದಲ್ಲಿ ಅವರು ಕೂಡ ವಿಲನ್ ಆಗಿ ಕಾಣಿಸಿಕೊಂಡಿದ್ದರು. ಆದರೆ ಉಪೇಂದ್ರ ಅವರು ಒಂದು ಪವರ್ಫುಲ್ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಕನ್ನಡ ಅಭಿಮಾನಿಗಳಿಗೆ ಖುಷಿಯ ವಿಚಾರ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.